ಸಿಕ್ಕಾಪಟ್ಟೆ ಅಪ್ಪಿರೋ ಪ್ಲೇಸಲ್ಲಿ ಬಿದ್ದುಬಿಟ್ಟಿತ್ತು. ಒಂದು 2-3 ಪಾಯಿಂಟ್ ಒಂದೇ ಸಾರಿ ಖಾಲಿ ಆಗ್ಬಿಡುತ್ತೆ. ಎಷ್ಟು ಅಪ್ ಅಂದರೆ ಫುಲ್ಲಿಂಗ್ ಮುಂದಕ್ಕೆ ಬಕ್ಕೊಂಡು ಹೋಗ್ತಾ ಇದ್ದೀನಿ, ಯಾಕಂದರೆ ಹಿಂದೆ ಭಾರ ಬಿಟ್ಟರೆ ಎಲ್ಲಿ ಗಾಡಿ ಹಿಂದಕ್ಕೆ ಉಳ್ಕೊಂಡ್ಬಿಡುತ್ತೋ ಅಂತ ಭಯ. ಇಷ್ಟು ಅಪ್ಪಿರೋ ಪ್ಲೇಸ್ ನಾನು ಇವತ್ತವರೆಗೂ ಯಾವುದೂ ನೋಡಿರಲಿಲ್ಲ ನಾನು. ಹೆಂಗೈತೆ ಮಮ್ಮಿ ಬಿರಿಯಾನಿ? ಸಕ್ಕತ್ತಾಗಿದೆ. ಫಸ್ಟ್ ಟೈಮ್ ಮಾಡಿದ್ದು. ಯಾವತ್ತೂ ಮಾಡೇ ಇಲ್ವಾ? ಮಶ್ರೂಮ್ ಬಿರಿಯಾನಿ ಆಕ್ಸಿಡೆಂಟ್ ಅದ್ನ ಮಾಡೇ ಇಲ್ಲ, ಇವತ್ತು ಫಸ್ಟ್ ಟೈಮ್ ಮಾಡಿದ್ರು. ನಾಳೆಗೂ ಇದಾಯ್ತದ ಬಿಡು, ಏನು ಟೆನ್ಷನ್ ಇಲ್ಲ. ತಿನ್ನಕ್ಕೆ ಬಾಯಿ ನೀರು ಬರ್ತಾ ಇದೆ ನನಗೆ. ತುಂಬ ಅಂದರೆ ತುಂಬ ಇಷ್ಟ ಹಲಸಿನ ಹಣ್ಣು. ನಾನು ಊಟ ಮಾಡದೇ ಇದ್ರು ಪರವಾಗಿಲ್ಲ, ಹಲಸಿನ ಹಣ್ಣು ಮಾತ್ರ ತಿಂದೇ ಬಿಡ್ತಾ ಇರಲಿಲ್ಲ ನಾನು. ನಾನೇ ಹಲಸಿನ ತೊಳೆ ಕುಯ್ಯೋದೆಲ್ಲ ಕಲ್ತ್ಕೊಂಡಿದ್ದೆ ಮೊದಲು. ನಮ್ಮ ಮನೇಲಿ ಯಾರೂ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ ಹಲಸಿನ ಹಣ್ಣು ಕುಯ್ಯೋಕ್ಕೆ. ನಾನೇ ಕುಯ್ಯೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೆ. ಸ್ಯಾಂಡ್ವಿಚ್. ಸ್ಯಾಂಡ್ವಿಚ್ಚು. ಅಯ್ಯಪ್ಪ ಅದೇನೇನೋ ಹಾಕೋರು ಒಳಗಡೆ. ನಾನು ಲೈಫಲ್ಲೇ ನೋಡಿರಲಿಲ್ಲ, ಇನ್ನು ಫಸ್ಟ್ ಟೈಮ್ ತಿಂದಿದ್ದು. ನಾನು ತುಂಬ ಸಲ ತಿಂದಿದ್ದೀನಿ. ನೀನು ತಿಂದಿದ್ದಪ್ಪ, ನಾನು ತಿಂದಿಲ್ವಲ್ಲ. ಅದಕ್ಕೆ ಅರ್ಧ ತಿಂದ್ಬಿಟ್ಟು ನೀನು ಅಂತ ಅರ್ಧ ತಗೊಂಡು ಬಂದೆ. ಅದೇ ಬಾಕ್ಸ್ ಬರೋ ಹೊತ್ತಿಗೆ ಗಜ್ಜಿ ಬಿಜ್ಜಿ ಆಗ್ಬಿಟ್ಟೈತೆ, ಹಿಂಗೋ ಎಲ್ಲೆಲ್ಲೋ ಪಚ್ಚಿ ಆಗ್ಬಿಟ್ಟದೆ. ಡ್ಯೂಟಿ ಮಾಡ್ಕೊಂಡು ಬಂದರು. ಇನ್ನು ಪೂರ್ವಿ ಸೋಂಬೇರಿ ಮರಿ ಮಲ್ಕೊಂಡೈತೆ. ಎದೋಳು ಈಗ ಬಂದು ಶರ್ಟ್ ಚೇಂಜ್ ಮಾಡಿ ಪಾತ್ರೆ ತೊಳಿಬೇಕು. ಮತ್ತು ಟೈಮ್ ಆಗಲೇ 10:45, 10:50 ಆಗಿದೆ. 5 ನಿಮಿಷ ಫಾಸ್ಟ್ ಇದೆ ಅದು. ಪೂರ್ವಿ ಎದ್ಬಾರೋ, ದೋಸೆ ತಂದಿದ್ದೀನಿ, ಬಾ ತಿನ್ಬಾ. ನೆನ್ನೆ ತಂದಿದ್ದು ದೋಸೆ ತಂದಿರೋದಕ್ಕೆ ನೆನ್ನೆ ಚೆನ್ನಾಗಿತ್ತು ತಗೊಂಡು ಬಾ ಅಂತ ಮತ್ತೆ ಹೇಳ್ದ. ಸೊ ಅದಕ್ಕೆ ಇವತ್ತೂ ದೋಸೆ ತಗೊಂಡು ಬಂದಿದ್ದೀನಿ ಇವನಿಗೋಸ್ಕರ. ಡೋರ್ ಕ್ಲೋಸ್ ಮಾಡಲ್ಲ. ಡೋರ್ ತೆಗೆದುಬಿಟ್ರೆ ಏನಾಗುತ್ತೆ, ಗಾಳಿ ಆಡಲಿ ಅಂತ ಹೇಳ್ಬಿಟ್ಟು ಬೆಳಗ್ಗೆವರೆಗೂ ಹಂಗೆ ಇತ್ತು. ನಾನು 8 ಗಂಟೆಲಿ ಹೋಗಿದ್ದಕ್ಕೆ 11 ಗಂಟೆವರೆಗೂ ಇನ್ನೂ ಎದ್ದೇ ಇಲ್ಲ. ಸೋಂಬೇರಿ ಮರಿ ಇನ್ನೂ ಮಲ್ಕೊಂಡೈತೆ. ಡೋರ್ ಕ್ಲೋಸ್ ಮಾಡಿದ್ರೆ ಎದೊಳೋದು ಅಂತಾನೆ. ಕ್ಲೋಸ್ ಮಾಡಲ್ಲ. ಎಲ್ಲ ನೋಡ್ಕೊಳ್ಳಿ ನೀನು ಇನ್ನೂ ಮಲ್ಕೊಂಡಿದ್ದಲ್ಲ, ಎಲ್ಲ ನೋಡಲಿ ನೀನು. ನೋಡಲಿ ಸೋಂಬೇರಿ ಪಾಪು ಅಂತ ಅಂದ್ಕೊಳ್ಳಿ. ಎದೊಳಮ್ಮ. ಇಲ್ಲ ಬೆಲ್ಲ ಬೇಡ, ಏನೂ ಬೇಡ ಅಪ್ಪ. ನಮ್ಮ ಪಾಪ ತೊಳ್ಬಿಟ್ಟು ಮತ್ತೆ 12 ಗಂಟೆಗೆ ಡ್ಯೂಟಿಗೆ ಹೋಗ್ಬೇಕು. ಬ್ಯಾಟ್ರಿ ಚಾರ್ಜ್ ಹಾಕಿದ್ದೀನಿ. ಎಲ್ಲ ಅಲ್ಲಲ್ಲಿ ಏನು ತಿಂದು ಎಲ್ಲ ಎಸ್ತಿದೆ, ಅವಾಗೆಲ್ಲ ಕ್ಲೀನ್ ಮಾಡಿ ಮತ್ತೊಂದು 10-15 ನಿಮಿಷ ರೆಸ್ಟ್ ಮಾಡಿ ಹೋಗ್ಬೇಕಾಗುತ್ತೆ. ಈ ಲಾಸ್ಟ್ ಆರ್ಡ್ರು ಸಿಕ್ಕಾಪಟ್ಟೆ ಅಪ್ಪಿರೋ ಪ್ಲೇಸಲ್ಲಿ ಬಿದ್ದುಬಿಟ್ಟಿತ್ತು. ಒಂದು 2-3 ಪಾಯಿಂಟ್ ಒಂದೇ ಸಾರಿ ಖಾಲಿ ಆಗ್ಬಿಡುತ್ತೆ. ಎಷ್ಟು ಅಪ್ ಅಂದರೆ ಫುಲ್ಲಿಂಗ್ ಮುಂದಕ್ಕೆ ಬಕ್ಕೊಂಡು ಹೋಗ್ತಾ ಇದ್ದೀನಿ, ಯಾಕಂದರೆ ಹಿಂದೆ ಭಾರ ಬಿಟ್ಟರೆ ಎಲ್ಲಿ ಗಾಡಿ ಹಿಂದಕ್ಕೆ ಉಳ್ಕೊಂಡ್ಬಿಡುತ್ತೋ ಅಂತ ಭಯ. ಇಷ್ಟು ಅಪ್ಪಿರೋ ಪ್ಲೇಸ್ ನಾನು ಇವತ್ತವರೆಗೂ ಯಾವುದೂ ನೋಡಿರಲಿಲ್ಲ ನಾನು. ದಾವಣಗೆರೆಯಲ್ಲಿ ಒಂದು ಪಾದಯಾತ್ರೆ ಹೋಗಿದ್ದು. ದೇವರ ಗುಡ್ಡ ಅಂತ ಏನೋ ಬರುತ್ತೆ, ದೇವರ ಗುಡ್ಡ ಅಂತ. ಅಲ್ಲೊಂದು ಪ್ಲೇಸ್ ಇದೇ ಥರ ಇತ್ತು. ಅದು ನೆನಪಾಗ್ಬಿಡ್ತು ನನಗೆ. ಎಷ್ಟು ಅಪ್ಪಿತ್ತು ಅಂದರೆ ಹಿಂಗೆ ಬೆಟ್ಟ ಹತ್ತೋ ಥರ ಇತ್ತು. ಅಲ್ಲೆಲ್ಲರೂ ಮಧ್ಯದಲ್ಲಿ ಯಾವ್ದಾರು ಗಾಡಿ ಬಂದು ಏನಾದ್ರು ಸ್ವಲ್ಪ ಸ್ಲೋ ಮಾಡ್ಕೊಂಡಿದ್ರೆ ಹಿಂದಕ್ಕೆ ಬಂದುಬಿಡ್ತಾಯಿತ್ತು ನನ್ನ ಗಾಡಿ. ಸೊ ಇಂಥ ರಿಸ್ಕ್ಗಳಲ್ಲೆಲ್ಲ ಗಾಡಿ ಓಡಿಸೋದು. ಮತ್ತು ಅಲ್ಲಿ ಒಂಥವಲ್ಲ 3 ರೋಡ್ ಅದೇ ಥರ ಇತ್ತು. ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ರಿಟರ್ನ್ ಬರಬೇಕಾದ್ರೆ ಆ ಕಸ್ಟಮರೇ ಒಂದಷ್ಟು ದೂರ ಎಲ್ಪಿಗೆ ಬಂದರು. ಅಲ್ಲಿವರೆಗೂ ಬಂದುಬಿಟ್ಟು ಆಮೇಲೆ ಹೋದರು. ಎಲ್ಲರೂ ಸ್ವಲ್ಪ ಸ್ಲೋ ಮಾಡಿದ್ರೆ ಸಾಕು, ಅಪ್ಪಲ್ಲಿ ಹಿಂದಕ್ಕೆ ಓಡೋಗ್ಬಿಡ್ತೈತೆ. ಒಂದೇ ಇದು ವೀಲ್ ಅಲ್ವ ನಂದು, ಅದಕ್ಕೆ ಕೆಪಾಸಿಟಿ ಇರೋದು. ಮುಂದೆ ವೀಲ್ ಮಾತ್ರ ಮೋಟ್ರ್ ಇರೋದು. ಅದು ಪೂರ್ತಿ ನನ್ನ ಗಾಡಿನ ಹಿಂದೆ ಬ್ಯಾಗು ಎಲ್ಲನೂ ಲಗೇಜ್ ವೆಯ್ಟ್ ಎಳ್ಕೊಂಡು ಹೋಗಬೇಕು. ಸೊ ಹಂಗಾಗಿ ಒಂಚೂರು ಸ್ಲೋ ಮಾಡಿದ್ರು ಬ್ಯಾಕ್ ಸೈಡ್ ಹೋಗ್ಬಿಡುತ್ತೆ. ಸಿಕ್ಕಾಪಟ್ಟೆ ಭಯ ಪಟ್ಕೊಂಡು ಬಂದಿದ್ದು ಈ ವಾರ್ಡ್ರಿಗೆ. ಯಾಕಂದರೆ ಇಷ್ಟು ದಿನ ಬೆಂಗಳೂರಲ್ಲಿ ಈ ಥರ ರೋಡ್ಗಳು ನಾನು ಯಾವುದೂ ನೋಡಿರಲಿಲ್ಲ. ಒಂದು ನೋಡಿದ್ದೀನಿ, ರಾಜಾಜಿನಗರ. ಸೊ ಅದು ನೆನಪಾಯಿತು. ಮನೆ ಹುಡ್ಕೋಕೆ ಹೋಗಿದ್ದೆ ಒಂದು ಸಾರಿ. ಆ ರೋಡು ಕೂಡ ಹಿಂಗೇನೆ ಪೂರ್ತಿ ಅಪ್ಪು ಅಂದರೆ ಅಪ್ಪು. ಒಂಚೂರು ಸ್ಲೋ ಮಾಡಿ ಬ್ಯಾಕ್ ಸೈಡ್ ಬಂದುಬಿಡ್ತಾಯಿತ್ತು. ಯಾರು ಬರ್ತಾರೆ ಸಡನ್ನಾಗಿ ಎಲ್ಪಿಗೆ, ಹೆಂಗೆ ಸ್ಪೀಡಾಗಿ ಹೋಗ್ಬಿಡುತ್ತೆ ಗೊತ್ತಾ ಬ್ಯಾಕ್ ಸೈಡು. ಅಪ್ಪ ದೇವರ ಭಯ ಆಗುತ್ತೆ. ಆವಾಗ ಯಾರಿಗಾರು ಗುದ್ಕೊಂಡು ಬಿದ್ದೋ ಏನಾದ್ರು ತಲೆ ಹೊಡ್ಕೊಂಡು ಏನಾದರೂ ಆಗ್ಬಿಟ್ರೆ ಅಂತ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಒಂದೊಂದು ಸಾರಿ. ಅದಕ್ಕೆ ಸ್ವಲ್ಪ ತುಂಬ ಅಪ್ಪಿರೋ ಅಂಥ ಕಡೆ ನಾನು ಎಲ್ಪ್ ಕೇಳ್ಕೊಬಿಡ್ತೀನಿ. ಸರಿ ಇಲ್ಲೊಂದು ಸ್ವಲ್ಪ ಹೆಲ್ಪ್ ಮಾಡಿ, ನನಗೆ ಹತ್ತಕ್ಕಾಗಲ್ಲ, ಬ್ಯಾಕ್ ಸೈಡ್ ಬಂದುಬಿಡುತ್ತೆ ನನ್ನ ಬೈಕ್ ಅಂತ. ಅವಾಗೂ ಅಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಬಟ್ ಉದ್ದ ಲಾಂಗ್ ಇರುವಂಥ ಒಂದು ರೋಡಿಗೆ ಹೋದಾಗ ಎಲ್ಪ್ ಕೇಳೋಕ್ಕಾಗಲ್ಲ. ಯಾಕಂದರೆ ಅವರು ಗಾಡೀಲಿ ಬರ್ತಾ ಇರ್ತಾರೆ. ನಮಗೂ ಹೆಲ್ಪ್ ಮಾಡಿ ಅಂದರೆ ಸಡನ್ನಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಬಂದ್ಬಿಟ್ನಪ್ಪ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಭಯ ಆಯ್ತು ಆ ರೋಡ್ ನೋಡ್ಬಿಟ್ಟು. ಹೆಂಗೋ ಆರ್ಡ್ರ್ ಕಂಪ್ಲೀಟ್ ಮಾಡ್ಕೊಂಡು ಬಂದೆ. ಪರವಾಗಿಲ್ಲ, ಇವತ್ತು ಸಂಡೇ ಆಗಿರೋದ್ರಿಂದ ಆರ್ಡರ್ಸು ಬರ್ತಿದ್ದಾವೆ ಅಂತ ಅನಿಸುತ್ತೆ. ಯಾಕಂದರೆ
2 ಅವರ್ಗೆ ನಾನು ಒಂದು 4 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. ಚಿಕ್ಕ ಚಿಕ್ಕ ಆರ್ಡ್ರನ್ನೇ, ತುಂಬ ದೂರ ಹಾಕಿರಲಿಲ್ಲ ಸದ್ಯ, ಅದಕ್ಕೆ 4 ಆರ್ಡ್ರ್ ಆಯಿತು. ಇಲ್ಲ 2 ಆರ್ಡ್ರೇ ಮಾಡೋಕ್ಕಾಗ್ತಾ ಇದ್ದು. ನೋಡ್ಬೇಕು, ನೆಕ್ಸ್ಟ್ 12 ಗಂಟೆಯಿಂದ ಹಾಕೊಂಡಿದ್ದೀನಿ. ಡಿನ್ನರ್ ಟೈಮ್ಗೆ ಚೆನ್ನಾಗಿ ಆರ್ಡ್ರ್ ಬರುತ್ತೆ ಭಾನುವಾರದ್ದು, ಯಾಕಂದರೆ ಜನ ಎಲ್ಲ ರೆಸ್ಟ್ ಮಾಡೋ ದಿನ ಹೇಳ್ಬೇಕು ಅಂದರೆ ಸಂಡೇ ಟೈಮು. ಸೊ ಅವತ್ತು ಚೆನ್ನಾಗಿ ಬರುತ್ತೆ. ನೋಡೋಣ ಇವತ್ತು ಎಷ್ಟು ಮಟ್ಟಕ್ಕೆ ರೀಚ್ ಆಗ್ತೀನಿ, ಎಷ್ಟು ಆರ್ಡ್ರ್ ಮಾಡ್ಬೋದು ಗೊತ್ತಿಲ್ಲ. ಫುಲ್ಲು ವೈಟ್ ಏರ್ಸ್ ಆಗ್ತಾಯಿತ್ತು. ಮೆಹಂದಿ ಕಲಸಿ ಹಾಕೊಳ್ಳೋಕ್ಕೂ ಟೈಮ್ ಇಲ್ಲ. ಕಬ್ಬಿಣದ ಪಾತ್ರೆಲಿ ಕಲಸಿಲ್ಲ, ಸ್ಟೀಲ್ ಪಾತ್ರೆಲಿ ಕಲಿಸ್ಬಿಟ್ಟೆ. ಸ್ವಲ್ಪ ಕಲಸಿದ್ದೀನಿ. ಸ್ವಲ್ಪ ಮೊಸರು ಮಿಕ್ಕಿತ್ತು, ಆ ಮೊಸರು ಮತ್ತು ನೀರು ಹಾಕ್ಬಿಟ್ಟು ಕಲಸಿಟ್ಬಿಟ್ಟಿದ್ದೀನಿ. ತುಂಬ ಟೈಮ್ ಕೊಟ್ಟು ಮಾಡೋಷ್ಟು ಟೈಮೇ ಇಲ್ಲ ಹೇಳ್ಬೇಕು ಅಂದರೆ. ಫುಡ್ ಡೆಲಿವರಿ ಮಾಡಬೇಕು, ಮನೆ ಕೆಲಸ, ಪಾತ್ರೆ ತೊಳಿ, ಕಸ ಗುಡಿಸು, ಮನೆ ಒರೆಸು ಎಲ್ಲ ಇರುತ್ತೆ. ನಮ್ಮ ಪಾಪು ಬೇರೆ ಇದ್ದಾನೆ, ಅವನಿಗೂ ಸ್ವಲ್ಪ ಎಲ್ಲ ನೋಡ್ಕೋಬೇಕಲ್ವ. ಹಂಗಾಗಿ ಯಾವುದಕ್ಕೂ ಟೈಮ್ ಸಿಗ್ತಾಯಿಲ್ಲ. ಬಟ್ ಎಲ್ಲ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ನಮ್ಮ ಪೂರ್ವಿಗೆ ಮಾವಿನ ಹಣ್ಣು ಇಷ್ಟ ಅಂತ ಹೇಳ್ಬಿಟ್ಟು 3 ಮಾವಿನ ಹಣ್ಣು 1 kg ತಗೊಂಡ್ಬರ್ತೀವಿ. ಮಾವಿನ ಹಣ್ಣು ತಗೊಂಡು ಬಂದಿದ್ದೆ, kg 200 ರುಪೀಸು. 3 ಬಂದಿದೆ 1 kgಗೆ. ಅವನಿಗೆ ಇಷ್ಟ ಅಂತ ಹೇಳ್ಬಿಟ್ಟು ತಗೊಂಡು ಬಂದಿದ್ದು. ಮಾವಿನ ಹಣ್ಣು ಯಾರಿಗಿಷ್ಟ ಇಲ್ಲ ಹೇಳಿ, ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿನ್ನೋರಿದ್ದಾರೆ. ಹೊಸ ಮೋಲ್ಡಿದು ನೋಡೋಣ ಅಂತ ಒಂದು ಟ್ರೈಲ್ ನೋಡಿದೆ, ಚೆನ್ನಾಗಿ ಕಾಣಿಸ್ತದೆ. ಇವಾಗ ಇದನ್ನೆಲ್ಲ ಸೈಡ್ ತೆಗೆದು ಇಲ್ಲಿ ಬೀಡ್ಸ್ ಹಾಕಬೇಕು, ಮತ್ತು ಇದನ್ನೆಲ್ಲ ಸೈಡ್ ತೆಗೆದು ನೀಟ್ ಮಾಡಿ ಒಂದಕ್ಕೊಂದು ಜಾಯಿನ್ ಮಾಡಬೇಕು ನಿಕ್ರೋಮ್ ವೈರಲ್ಲಿ. ಹೆಂಗಿದೆ ಸೆಟ್ಟು, ಫಸ್ಟ್ ಟೈಮ್ ಟ್ರೈಲ್ ನೋಡ್ತಾಯಿದ್ದೀನಿ ನಾನು ಈ ಥರ. ಮಶ್ರೂಮ್ ಪ್ಯಾಕೆಟ್ ಸಿಕ್ತು. ಲಾಸ್ಟ್ ಆರ್ಡ್ರು ಫುಲ್ಲು ದೂರ ಹಾಕ್ಬಿಟ್ಟಿದ್ದಾನೆ. ಲಾಸ್ಟ್ ಆರ್ಡ್ರು ಮುಗಿಸೋ ಹೊತ್ತಿಗೆ 6:30 ಇಲ್ಲೇ ಆಗ್ಬಿಟ್ಟೈತೆ. ಸುಂಕುದಗಟ್ಟೆ ತಗೊಂಬಂದು ಹಾಕ್ಬಿಟ್ಟಿದ್ದಾನೆ. ಇವತ್ತು ಎಲ್ಲಿಂದ ಎಲ್ಲಿವರೆಗೂ ಬಂದುಬಿಟ್ಟಿದ್ದೀನಿ. ಯಪ್ಪ ಇಷ್ಟು ಲೇಟ್ ಆಗ್ಬಿಡ್ತು. ಅದಕ್ಕೆ ಮೆಟ್ರೋ ಹೋಗ್ತಾಯಿದ್ದೀನಿ. ನಿಯರ್ ಬೈ ಯಾವ್ದು ಮೆಟ್ರೋ ನೋಡ್ಕೊಂಡು ಅದನ್ನೇ ಮೆಟ್ರೋಗೆ ಹತ್ಕೊಬಿಡ್ತೀನಿ. ಆಗಲ್ಲ, ಮನೆಯವ್ರಿಗೆ ಹೋಗೋ ಹೊತ್ತಿಗೆ ಸಾಕಾಗ್ಬಿಟ್ಟೈತೆ. ಅದಕ್ಕೆ ನಾನು ಯಾವತ್ತೂ ತಿಂದಿರ್ಲಿವಲ್ಲ, ಫಸ್ಟ್ ಟೈಮ್ ನಾನು ಇದನ್ನು ತಿಂದಿದ್ದು. ಏನಿದೆ ಹೆಸರು? ಸ್ಯಾಂಡ್ವಿಚ್. ಸ್ಯಾಂಡ್ವಿಚ್ಚು. ಅಯ್ಯಪ್ಪ, ಅದೇನೇನು ಹಾಕೋರೋದು ಒಳಗಡೆ. ನಾನು ಲೈಫಲ್ಲೇ ನೋಡಿರಲಿಲ್ಲ, ಇದನ್ನ ಫಸ್ಟ್ ಟೈಮ್ ತಿಂದಿದ್ದು. ನಾನು ತುಂಬ ಸಲ ತಿಂದಿದ್ದೀನಿ. ನೀನು ತಿಂದಿದ್ದಪ್ಪ, ನಾನು ತಿಂದಿಲ್ವಲ್ಲ. ಅದಕ್ಕೆ ಅರ್ಧ ತಿಂದ್ಬಿಟ್ಟು ನೀನೇ ಅಂತ ಅರ್ಧ ತಗೊಂಡು ಬಂದೆ. ಅದೇ ಬಾಕ್ಸ್ ಬರೋ ಹೊತ್ತಿಗೆ ಗಜ್ಜಿ ಬಿಜ್ಜಿ ಆಗ್ಬಿಟ್ಟೈತೆ, ಹಿಂಗೋ ಎಲ್ಲೆಲ್ಲೋ ಪಚ್ಚಿ ಆಗ್ಬಿಟ್ಟದೆ. ಇದೇನು ಬಿಸ್ಕೆಟ್ ಹೆಂಗೆ ಬಂತಿಲ್ಲಿ? ನೀನು ಇಟ್ಟಿದ್ದ ಮತ್ತೆ ಹೆಂಗೆ ಬಂತು? ಇದು ನಾನು ತಂದಿರೋ ಬಿಸ್ಕೆಟ್ ತಾನೇ, ಇಲ್ಲಿ ಹೆಂಗೆ ಬಂತು? ನಾನು ಅಡುಗೆ ಮನೆಗೆ ಹೋಗಿಲ್ಲ. ಬೀಳಿಸ್ಬೇಡ. ಏನಾದ್ರು ಒಳಗಡೆ ಹಾಕಿದ್ ಮಯನೀಸಾ? ಅಯ್ಯೋ, ಮಯನೀಸ್ ತಿನ್ನಬಾರ್ದಂತಪ್ಪ. ಮೊನ್ನೆ ಥರ ವೀಡಿಯೋ ನೋಡ್ತಾ ಇದ್ದೆ, ಎಣ್ಣೆಯಿಂದ ಮಾಡೋದಂತೆ ಮಯನೀಸು. ಕುಕ್ಕಿಂಗ್ ಆಯಿಲ್ ಇದು ಐತಲ್ಲ, ಅದನ್ನೆಲ್ಲ ಇದರೊಳಗೆ ಬಟರ್ ಇದು ಮಾಡ್ತೀವ, ಮಜ್ಜಿಗೆ ಇದು ಮಾಡ್ತೀವಿ. ಮಜ್ಜಿಗೆ ಅಲ್ಲ ಅದು, ಅದೇನೋ ಮಾಡ್ತೀವ, ಅದು ಏನು ಹೇಳಕ್ಕೆ ಗೊತ್ತಾಗಲ್ಲ ನಂಗೆ. ಅದರಲ್ಲಿ ಎಲ್ಲ ಅದೇನೋ ಹಿಂಗೆ ಇದನ್ನ ಮಾಡ್ತದೆ, ಹಿಂಗೆ ರೌಂಡಕ್ಕೆ ಫಾಸ್ಟಾಗಿ ತಿರುಗುತ್ತಲ್ಲ ಮಿಕ್ಸರು, ಕರೆಂಟಲ್ಲಿ ಹಿಂಗೆ ತಿರುಗುತ್ತಲ್ಲ, ಅದರೊಳಗಡೆ ಎಣ್ಣೆನ ಆ ಥರ ಇದನ್ನ ಬರ್ಸೋದಂತೆ, ನೊರೆ ಬರ್ಸೋದಂತೆ. ಅದನ್ನ ಮಯನೀಸ್ ಅಂತ ತಿನ್ನೋದಂತೆ. ಆ ಎಣ್ಣೆ ತಿಂತಾ ಇರೋದು ನಾವು ಅಂತ ಅರ್ಥ. ಸ್ಯಾಂಡ್ವಿಚ್ ಜೊತೆಗೆ ಈ ಜ್ಯೂಸು ಕೊಟ್ಟಿದ್ದಾರೆ. ಇವನ್ನೆಲ್ಲ ನೋಡೇ ಇಲ್ಲ ನಾವು, ಫಸ್ಟ್ ಟೈಮು ಈ ಥರ ಜ್ಯೂಸ್ನ ನೋಡ್ತಾ ಇರೋದು. ನನ್ನ ಫೇವ್ರೇಟ್ ಹಲಸಿನ ಹಣ್ಣು. ಆ್ಯಕ್ಚುಲಿ ನಮ್ಮ ಮನೆ ಹತ್ರನೇ ಇರೋವಂಥವ್ರು ಕೊಟ್ಟಿದ್ರು. ನಿಜವಾಗ್ಲೂ ಖುಷಿ ಆಗ್ತಿದೆ ಹಲಸಿನ ಹಣ್ಣು ನೋಡ್ಬಿಟ್ಟು. ನನಗೆ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ. ಒಂದು ಸಾರಿ ಮೊನ್ನೆ ತಂದಿದ್ದೆ, ಆದರೆ ತಂದಾದ್ಮೇಲೆ ಏನಾಗಿದೆ, ಅದು ಸರಿಯಾಗಿ ಹಣ್ಣೇ ಆಗಿಲ್ಲ. ಸಣ್ಣ ಸಣ್ಣ ತೊಳೆ, ಆಮೇಲೆ ಹಣ್ಣು ಆಗಿದ್ರೂ ಅದು ಚೆನ್ನಾಗಿರಲಿಲ್ಲ, ತೊಳೆ ವೇಸ್ಟು. ಆಮೇಲೆ ತಂದು ದುಡ್ಡು ವೇಸ್ಟ್ ಮಾಡಿದೆ. ಬಟ್ ಇವಾಗ ತಿನ್ನೋಕ್ಕೆ ಬಾಯಿ ನೀರು ಬರ್ತಾಯಿದೆ ನನಗೆ. ತುಂಬ ಅಂದರೆ ತುಂಬ ಇಷ್ಟ ಹಲಸಿನ ಹಣ್ಣು. ನಾನು ಊಟ ಮಾಡದೇ ಇದ್ರೂ ಪರವಾಗಿಲ್ಲ, ಹಲಸಿನ ಹಣ್ಣು ಮಾತ್ರ ತಿಂದೇ ಬಿಡ್ತಾ ಇರಲಿಲ್ಲ ನಾನು. ನಾನೇ ಹಲಸಿನ ತೊಳೆ ಕುಯ್ಯೋದೆಲ್ಲ ಕಲ್ತ್ಕೊಂಡಿದ್ದೆ ಮೊದಲು. ನಮ್ಮ ಮನೇಲಿ ಯಾರೂ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ ಹಲಸಿನ ಹಣ್ಣು ಕುಯ್ಯೋಕ್ಕೆ. ನಾನೇ ಕುಯ್ಯೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೆ. ಸೊ ಹಂಗಾಗಿ ತುಂಬ ಇಷ್ಟ ಇದು.
ಮಮ್ಮಿ ಕಲರ್ ಹಾಕ್ಬಿಟ್ಟೈತೆ. ಕಲರ್ ಅಲ್ಲ, ಅದು ಮೆಹಂದಿ. ಹೌದಾ? ಅಯ್ಯೋ, ನಿಮ್ಗೆ ಯಾವ್ದು ಅಂತ ಗೊತ್ತಿಲ್ಲ. ಇಯರಿಂಗ್ಸ್ ಪೇಂಟ್ ಮಾಡಕ್ ಟೈಮ್ ಇಲ್ಲ, ಎಲ್ಲ ಹಾಕಿದ. ಇದೊಂದು ಪೆಂಡೆಂಟ್. ಹೆಂಗೈತೆ ಮಮ್ಮಿ ಬಿರಿಯಾನಿ? ಸಕ್ಕರ ಆಯ್ತು. ಫಸ್ಟ್ ಟೈಮ್ ಮಾಡಿದ್ದು. ಇನ್ಯಾವತ್ತು ಮಾಡೇ ಇಲ್ವಾ? ಮಶ್ರೂಮ್ ಬಿರಿಯಾನಿ ಆಕ್ಸಿಡೆಂಟ್ ಅದ್ನ ಮಾಡೇ ಇಲ್ಲ, ಇವತ್ತು ಫಸ್ಟ್ ಟೈಮ್ ಮಾಡಿದ್ರು. ನಾಳೆಗೂ ಇದಾಯ್ತದ ಬಿಡು, ಏನು ಟೆನ್ಷನ್ ಇಲ್ಲ. ಆಯ್ತು. ಬಸ್ಸಾರು, ಮುದ್ದೆ, ಕಾಳು ಎಲ್ಲ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಪಾನಕ, ಹೆಸರುಬೇಳೆ ಎಲ್ಲನೂ ಕೊಟ್ಟಿದ್ದಾರೆ, ರೈಸು ಗೀಸು ಎಲ್ಲನೂ. ಅದ್ರ ಜೊತೆಗೆ ಸ್ವಲ್ಪ ನಾನು ಮಶ್ರೂಮ್ ಬಿರಿಯಾನಿ ಮಾಡ್ಕೊಂಡಿದ್ದೆ, ಅದು ನಾಳೆಗೆ ಆಗೋ ಥರ.